ವಾಲ್ಮೀಕಿ ನಿಗಮ ಮಂಡಳಿಯ ರೀತಿಯಲ್ಲೇ ಬಿಬಿಎಂಪಿಯಲ್ಲೂ ಕೂಡ ಅಕ್ರಮ ಆಗಿದೆಯಾ ಅನ್ನುವಂತಹ ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ. ಬಿಬಿಎಂಪಿಯಲ್ಲಿ ಕೋಟಿ ಕೋಟಿ ಅಕ್ರಮ ವರ್ಗಾವಣೆ ಬಯಲಿಗೆ ಬರುವ ಅನುಮಾನ ಸದ್ಯಕ್ಕೆ. ಅಸ್ತಿತ್ವದಲ್ಲೇ ಇಲ್ಲದ ಸಹಕಾರಿ ಸಂಸ್ಥೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆಯಂತೆ. ವಿವಿಧ ಯೋಜನೆಗಳ ಫಲಾನುಭವಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಅನುಮಾನ ಇದ್ದು ಸದ್ಯ ಸಣ್ಣ ಉದ್ದಿಮೆದಾರರಿಗೆ ಬಿಬಿಎಂಪಿ ಸ್ವಯಂ ಉದ್ಯೋಗದ ಯೋಜನೆ ದುರ್ಬಳಕೆ ಮಾಡಿ ಹಣ ಲಪಟಾಯಿಸುವಂತಹ ಶಂಕೆ ಇದೆ. ಈಗ ವಾಲ್ಮೀಕಿ ನಿಗಮ ಅಕ್ರಮ ಮಾದರಿಯಲ್ಲೇ ಬಿಬಿಎಂಪಿಯಲ್ಲೂ ಕೂಡ ಅಕ್ರಮ ನಡೆದಿದ್ಯಾ? ಹಾಗಾದ್ರೆ ಇದರಿಂದ ಇರೋದು ಯಾರು? ಅಸ್ತಿತ್ವದಲ್ಲೇ ಇಲ್ಲದ ಸಹಕಾರಿ ಸಂಸ್ಥೆಗಳಿಗೆ ಕೋಟಿ ಕೋಟಿ ಹಣ ವರ್ಗಾವಣೆಯಾಗಿದೆ. ಯಾಕೆ ಮತ್ತು ಹೇಗೆ? ವಿವಿಧ ಯೋಜನೆಗಳ ಫಲಾನುಭವಿಗಳ ಹೆಸರನ್ನ ಇದರಲ್ಲಿ ದುರ್ಬಳಕೆ ಮಾಡಿಕೊಂಡು ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೊ ಫಲಾನುಭವಿಗಳ ಹೆಸರು, ದಾಖಲೆ ಹಾಗೆ ಇವುಗಳನ್ನ ದುರ್ಬಳಕೆ ಮಾಡಿಕೊಂಡು ಸಹಿಯನ್ನ ಸೃಷ್ಟಿ ಮಾಡಿಕೊಂಡು ಫೋರ್ಜರಿ ಹಾಕಿ ಅಕ್ರಮ ಮಾಡಿದ್ದಾರೆ ಅನ್ನುವಂಥದ್ದು ಬಯಲಿಗೆ ಬರ್ತಾ ಇದೆ. ಓಕೆ, ಇದೀಗ ವಾಲ್ಮೀಕಿ ನಿಗಮದ ಮಾದರಿಯಲ್ಲೇ ಬಿಬಿಎಂಪಿಯಲ್ಲೂ ಕೂಡ ಅಕ್ರಮ ಆಗಿದೆಯಾ, ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಪ್ರಶ್ನೆ. ಲೋಕಾಯುಕ್ತದಲ್ಲಿ ದಾಖಲಾದ ದೂರಿನಿಂದ ಬಿಬಿಎಂಪಿಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಸದ್ಯ ಬಿಬಿಎಂಪಿ ಪಶ್ಚಿಮ ವಲಯದ 9 ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ತನಿಖೆ ಮಾಡಬೇಕು ಅಂತ ಇದೀಗ ಲೋಕಾಯುಕ್ತಕ್ಕೆ ದೂರು ಕೂಡ ಹೋಗಿದೆ. ತನಿಖೆಯನ್ನು ನಡೆಸಿ ದಯವಿಟ್ಟು ಅಂತ ಸುಮಾರು 9 ಜನರ ವಿರುದ್ಧ. ಬಿಬಿಎಂಪಿಯಲ್ಲಿ ಕೋಟಿ ಕೋಟಿ ಅಕ್ರಮ ವರ್ಗಾವಣೆ ಬಯಲಿಗೆ ಬಂದಿದ್ದು ವಾಲ್ಮೀಕಿ ನಿಗಮ ಅಕ್ರಮದ ಮಾದರಿಯಲ್ಲೇ ಬಿಬಿಎಂಪಿಯಲ್ಲಿ ಅಕ್ರಮ ನಡೆದಿದ್ಯಾ? ಹಾಗಾದ್ರೆ ತನಿಖೆ ಆಗಬೇಕು. ತನಿಖೆ ಆದ ನಂತರ ಅಕ್ರಮ ಆಗಿದ್ಯಾ, ಇದ್ರ ಹಿಂದೆ ಇರೋದು ಯಾರು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಸ್ತಿತ್ವದಲ್ಲೇ ಇಲ್ಲದ ಸಹಕಾರಿ ಸಂಸ್ಥೆಗಳಿಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗಿರೋದು ಬೆಳಕಿಗೆ ಬಂದಿದೆ. ಹಲವು ಯೋಜನೆಗಳ ಫಲಾನುಭವಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅಕ್ರಮವನ್ನ ಎಸಗಿದ್ದಾರೆ. ಈ ಎಲ್ಲ ಆರೋಪಗಳು ಸದ್ಯ ಈಗ ಬಿಬಿಎಂಪಿ ವಿರುದ್ಧ ಕೇಳಿ ಬರ್ತಾ ಇದೆ. ಬಿಬಿಎಂಪಿ ಸ್ವಯಂ ಉದ್ಯೋಗದ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವ ಆರೋಪ ಕೂಡ ಇದೆ. ಫಲಾನುಭವಿಗಳ ಹೆಸರಾಗಿರ್ಬೋದು, ದಾಖಲೆಯನ್ನ ದುರ್ಬಳಕೆ ಮಾಡ್ಕೊಂಡಿರ್ಬೋದು, ಸಹಿ ಸೃಷ್ಟಿ ಮೂಲಕ ಅಂದ್ರೆ ಫೋರ್ಜರಿ ಹಾಕೋದ್ರ ಮುಖಾಂತರ ಅಕ್ರಮ ಎಸಗಿದ್ದಾರೆ ಅಂತ. ಅಕ್ರಮಕ್ಕಂತಲೇ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅಸ್ತಿತ್ವದಲ್ಲೇ ಇಲ್ಲದಂತಹ ಸೊಸೈಟಿಗೂ ಹಣ ವರ್ಗಾವಣೆ ಆಗಿದೆಯಂತೆ. ಅಕ್ರಮಕ್ಕೆ ಅಂತಲೇ ಸಹಕಾರ ಸಂಘವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಬಿಬಿಎಂಪಿಯಲ್ಲಿ ಇದೀಗ ಅಂದ್ರೆ ಬಿಬಿಎಂಪಿ ವಿರುದ್ಧ ಇಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ದೂರು ಕೊಟ್ಟಿರೋದು ಯಾರು ಮತ್ತು ಈಗ ಇದರ ತನಿಖೆ ಯಾವಾಗ ಆರಂಭ ಆಗೋ ಸಾಧ್ಯತೆ ಇದೆ? ಸುಮಾರು ಎಷ್ಟು ಹಣ ಈ ರೀತಿಯಾಗಿ ಅಕ್ರಮವಾಗಿ ಒಂದು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾ, ಈಗಾಗಲೇ ಕೋಟಿ ಕೋಟಿ ರೂಪಾಯಿಗಳನ್ನ ಈ ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಅಕ್ರಮ ಆಗಿದೆ ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಆರ್ಟಿಐ ಕಾರ್ಯಕರ್ತರು ಕೂಡ ಲೋಕಾಯುಕ್ತಕ್ಕೆ ದೂರುಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಕಲ್ಯಾಣ ಸಮಿತಿಯ ಹೆಸರು ಹೇಳ್ಕೊಂಡು ಈ ರೀತಿಯಂತ ಅಕ್ರಮ ಎಸಗಿದ್ದಾರೆ ಅನ್ನುವಂಥದ್ದು. ಬೇರೆ ಬೇರೆ ಯೋಜನೆಗಳಲ್ಲಿ ಫಲಾನುಭವಿಗಳಾಗಿದ್ದಂತ ವ್ಯಕ್ತಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಅವರ ಹೆಸರುಗಳನ್ನ ಇದಕ್ಕೆ ಸೇರಿಸ್ಕೊಂಡು ಅಕ್ರಮ ಎಸಗಿದ್ದಾರೆ ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ 2020, 21 ಮತ್ತೆ 22 ಈ ಸಮಯದಲ್ಲಿ ಅಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈಗಾಗಲೇ ಆ ಅವಧಿಯಲ್ಲಿ ಇದ್ದಂತಹ 9 ಅಧಿಕಾರಿಗಳು ಏನಿದ್ರು ಆ 9 ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡ್ಬೇಕಾಗತ್ತೆ. ಅವರಿಂದನೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಬೇಕಾಗಿದೆ. ಎಲ್ಲಿಗೆ ಹೋಗಿದೆ ಈ ಹಣ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಪಶ್ಚಿಮ ವಲಯದ ಜಂಟಿ ಆಯುಕ್ತರಿಗೆ ಒಂದು ಪತ್ರವನ್ನ ಕೂಡ ಬರ್ತಿರುವಂತದ್ದು. ಆ ಜಂಟಿ ಆಯುಕ್ತರು ಈಗ ಲೋಕಾಯುಕ್ತಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಈ ದೂರು ದಾಖಲಾಗಿದೆ. ಈ ದೂರು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ ಇಷ್ಟು ಕೋಟಿ ಹಣಗಳು ಎಲ್ಲಿಗೆ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಉತ್ತರವನ್ನು ಕೊಡಬೇಕಾಗತ್ತೆ. ಈಗಾಗಲೇ ಈ ರೀತಿಯಾದಂತ ಒಂದು ಆರೋಪ ಇದ್ದಿರೋದು ಮತ್ತೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ದೂರಿಗೆ ಜಂಟಿ ಆಯುಕ್ತರ ಉತ್ತರ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕರ ಆಗಿರುವಂತದ್ದು. ಆ 9 ಅಧಿಕಾರಿಗಳು ಕೂಡ ಈಗ ಪಶ್ಚಿಮ ವಲಯದಲ್ಲೇ ಇದ್ದಾರಾ ಅಥವಾ ಬೇರೆ ವಲಯದಲ್ಲಿ ಏನಾದ್ರು ವರ್ಗಾವಣೆ ಆಗಿದಾರ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಈ ಒಂದು ಇದು ದೊಡ್ಡ ಜಾಲನೆ ಹಬ್ಬಿದ ಅನ್ನೋ ರೀತಿಯಲ್ಲಿ ಈಗ ಕಂಡು ಬರ್ತಾ ಇದೆ. ಬಿಬಿಎಂಪಿಯ ಒಳಗಡೆ ಆಗಿರುವಂತ ಈ ಒಂದು ಅಕ್ರಮ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ಬಿಡೋಕ್ಕಾಗಿದೆ. ಸದ್ಯಕ್ಕೆ ಲೋಕಾಯುಕ್ತಕ್ಕೆ ದೂರು ಹೋಗಿರೋ ಹಿನ್ನೆಲೆಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರುವಂತ ಸಾಧ್ಯತೆ ಹೆಚ್ಚಾಗಿ ಗೋಚರ ಆಗ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್, ತಮ್ಮ ಡೀಟೇಲ್ಸ್ಗೆ. ತನಿಖೆ ಆಗಬೇಕು. ತನಿಖೆಯ ನಂತರ ಏನು ಎತ್ತ
ಅಕ್ರಮ ವರ್ಗಾವಣೆ ಆಗಿರುವಂಥದ್ದು ಹೌದಾ? ಇದ್ರ ಹಿಂದಿರುವ ಶಕ್ತಿ ಯಾರು? ಇದರಲ್ಲೂ ಪ್ರಭಾವಿಗಳ ಕೈವಾಡ ಇದೆಯಾ? ಎಷ್ಟು ಜನ ಶಾಮೀಲಾಗಿದ್ದಾರೆ? ಎಷ್ಟು ಕೋಟಿ ಹಣ ವರ್ಗಾವಣೆಯಾಗಿದೆ? ಇವೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ತನಿಖೆ ಆಗಬೇಕು. ತನಿಖೆ ಸಂಪೂರ್ಣ ಆದ ನಂತರವೇ ಮಾಹಿತಿ ತಿಳಿತಾ ಹೋಗುತ್ತೆ.